ಹಾಯ್ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ನಿಮಗೆಲ್ಲ ಆರ್ಟಿಕಲ್ನ ಬರೀಬೇಕು ಅಂತ ಒಂದು ಇರುತ್ತೆ. ಸೊ ನಾನು ಆರ್ಟಿಕಲ್ನ ಬರಿತೀನಿ, ಒಂದು ಥಾಟ್ಸ್ ಪ್ರೊಸೆಸ್ ನನ್ನಲ್ಲಿ ಇದೆ. ಆದರೆ ಯಾವ ಥರ ಬರೆಯೋರು ಗೊತ್ತಿಲ್ಲ, ಓಕೆನಾ? ಅಂಥವ್ರಿಗೆ ನಾನು ಇವತ್ತು ಒಂದು ಈ ವಿಡಿಯೋ ಮುಖಾಂತರ ಒಂದು ಯಾವ ಥರ ಆರ್ಟಿಕಲ್ಸ್ನ ಬರೆಯೋದು, ಎಲ್ಲೆಲ್ಲಿ ಯಾವ್ಯಾವನ ಆ್ಯಪ್ನ ಯೂಸ್ ಮಾಡಿಕೊಂಡು ಆರ್ಟಿಕಲ್ಸ್ನ ಬರೆಯೋದು ಅಂತ ಹೇಳ್ತೀನಿ. ಇದಕ್ಕೆ ನಾನು ಯೂಸ್ ಮಾಡೋ ಆ್ಯಪ್ ಯಾವುದಂದರೆ ಜೆಟ್ ಪ್ಯಾಕ್ ಅಂತ ತೋರಿಸ್ತೀನಿ. ಇದಿದೆಯಾ ಜೆಟ್ ಪ್ಯಾಕ್ ಅಂತ ಇದು. ಸೊ ನೀವು ಮೊದಲು ಅಲ್ಲಿ ಹೋದರೆ ಇಮೇಲ್ ಕೊಟ್ಟರೆ ಒಂದು ಇಮೇಲ್ ಐ ಡಿ ಕ್ರಿಯೇಟ್ ಆಗುತ್ತೆ, ಓಕೆನಾ? ಇಮೇಲ್ ಐ ಡಿ ಕ್ರಿಯೇಟ್ ಆಗಿ ನಿಮ್ಮದೊಂದು ಐ ಡಿನೂ ಕ್ರಿಯೇಟ್ ಆಗುತ್ತೆ. ಆಫ್ಟರ್ ಏನಂದರೆ ಒಂದು ಕ್ರಿಯೇಟ್ ಆಗುತ್ತೆ. ಸೊ ನಮ್ಮದು ಆಲ್ರೆಡಿ ಪೇಜ್ ಇದೆ, ಓಕೆನಾ? ಈ ಪೇಜ್ಗೆ ಹೋಗ್ತೀನಿ. ಒಂದು ಆರ್ಟಿಕಲ್ನ ಬರೆದಿದ್ದು ತೋರಿಸ್ತೀನಿ, ಯಾವ್ಯಾವ ಥರ ಬರೆದಿದ್ದೀನಿ ಅಂತ, ಓಕೆನಾ? ನೋಡಿ, ಮನದ ಮಾತುಗಳು, ಇದು ನಾನು ಬರೆದಿರೋದು, ಓಕೆನಾ? ಯಾವ ಥರ ಒಂದು ಬರೆಯೋದು ಅಂತ. ಇದು ಹೆಡ್ಲೈನ್ಸ್, ಇದು ನಾನು ಏನೋ ಥಾಟ್ ಪ್ರೊಸೆಸ್ ಮೇಲೆ ವರ್ಕ್ ಮಾಡ್ತಿರ್ತೀನಿ. ಸೊ ಆಗ ನನ್ನ ಮನಸ್ಸಿಗೆ ಏನು ಬರುತ್ತೆ ಅದನ್ನ ಬರಿತೀನಿ ಇಲ್ಲಿ ಅಷ್ಟೇ, ಓಕೆನಾ? ಇದು ನಮ್ಮ ಬ್ರದರ್ ಬರೆದಿರೋದು ನೋಡಿ. ಬರವಿಡಿದ ಈ ಹೃದಯದಲ್ಲಿ ನಾ ಕಾಯುತ್ತಾ ಕುಳಿತೆ ನಿನ್ನ ಗುಂಗಿನಲ್ಲಿ, ನಾ ಹುಡುಕುವ ಮುನ್ನ ನೀನಿಲ್ಲು ನನ್ನ ಹೃದಯದ ಹೊಸ್ತಿಲಿನಲ್ಲಿ. ಓಹ್, ಚೆನ್ನಾಗಿದೆ. ಇದುವೇ ಕಾಯುವ ಕಲ್ಪನೆಯನ್ನು ಕಣ್ಣೊಳಗೆ ಇರಿಸುವೆ ನೀ, ನಾ ಕಾಯುತ್ತಾ ಕುಳಿತಿರುವೆ ಕಂಗಡದೆ ಕಾಯಿಸದಿರು ನನ್ನ ನಾ ಕಂಗೆಡುವ ಮುನ್ನ. ಸೊ ಇದು ಈ ಥರ ಬರೆದಿದ್ದೀವಿ, ಓಕೆನಾ? ಓಕೆ, ನಿಮಗೆ ಒಂದು ಈಗ ನಾನು ಯಾವ ಥರ ಒಂದು ಯಾವ ಥರ ಬರೆಯೋದು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಕ್ಲಿಕ್ ಮಾಡಿ ಸಪ್ರೇಟರ್ ಅಂತ ಇರುತ್ತೆ, ಬೇರೆ ಬೇರೆ ಆಪ್ಷನ್ ಬರ್ತವೆ ನೋಡಿ. ಕ್ಲಿಕ್ ಮಾಡಿದರೆ ಪ್ಯಾರಾಗ್ರಾಫ್, ಹೆಡ್ಡಿಂಗ್, ಮೋರ್, ಇಮ್ಯಾಜ್, ಬೇರೆ ಬೇರೆ ಬೇಜಾನು ಬರ್ತಿದ್ದಾವೆ, ಓಕೆನಾ? ನೆಕ್ಸ್ಟು ನೀವು ಬೇಕಾದ್ರೆ ನೀವು ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಏನಾದ್ರು ಇದ್ದರೆ ಇಲ್ಲಿ ಲಿಂಕ್ ಮಾಡ್ಬೋದು, ಎಂಬಿಡ್ ಮಾಡ್ಬೋದು ಅದ, ಓಕೆನಾ? ಸೊ ನೆಕ್ಸ್ಟು ಈಗ ಏನೋ ಒಂದು ಥಾಟ್ ಪ್ರೊಸೆಸ್ ಬರುತ್ತೆ, ಬರಿಬೇಕು, ಓಕೆನಾ? ಬರಿತೀನಿ ಈಗ ನೋಡಿ. ಸ್ಟಾರ್ಟ್ ರೈಟಿಂಗ್ ಅಂತ ಇದೆ. ಈಗ ನೀವು ಟೈಪಾರ ಮಾಡ್ಬೋದು, ಇಲ್ಲ ವಾಯ್ಸ್. ನಾನಿಲ್ಲಿ ಕನ್ನಡ ಹಾಕಿ ಏನೋ ಒಂದು ಬರಿಬೋದು. ಏನಂದರೆ, ನಿಮ್ಮ ಆತ್ಮವಿಶ್ವಾಸದಲ್ಲಿ ನಂಬಿಕೆ ಇಡಿ, ಏನನ್ನಾದರೂ ಜಯಿಸಬಹುದು, ಓಕೆನಾ? ಇದು ನನ್ನ ಒಂದು ಥಾಟ್ ಪ್ರೊಸೆಸ್. ಓಕೆ ಸರಿ, ಓಕೆನಾ? ಇದು ನೆಕ್ಸ್ಟು ಇದನ್ನ ಕಾಪಿ ಮಾಡಿ ಇಲ್ಲಿ ನಾನು ಸೆಂಟರ್ ಕೊಡ್ತೀನಿ, ಅಲೈನ್ ಸೆಂಟರ್. ಇದಾಯ್ತಾ? ಈಗ ನನಗೆ ಬೇರೆ ಕಲರ್ ಬೇಕು, ಬೋಲ್ಡ್ ಬೇಕು. ಬೇಕಾದ್ರೆ ಈಗ ನನಗೆ ಒಂದು ಇಮ್ಯಾಜ್ ಹಾಕಬೇಕು, ಕೆಳಗಡೆ ಒಂದು ಇಮ್ಯಾಜ್ ಹಾಕಬೇಕು ಅಂದರೆ ಒಂದು ಇಮ್ಯಾಜ್ ಏನಂದರೆ ಇಲ್ಲಿ ಹೋಗ್ತೀನಿ, ಇಮ್ಯಾಜ್ಗೆ ಹೋಗಿ ನಿಮ್ಮದು ಗ್ಯಾಲರಿಲಿದ್ದರೆ ಯಾವ ಇಮ್ಯಾಜ್ ಹಾಕ್ಬೋದು. ನೆಕ್ಸ್ಟ್ ಏನಾದರೂ ನಿಮಗೆ ಇಮ್ಯಾಜ್ ಬೇಕು ಅಂದರೆ, ಎಲ್ಲರೂ ಹೊಸ ಇಮ್ಯಾಜ್ ಬೇಕು ಅಂದರೆ ಚೂಸ್ ಫ್ರಮ್ ದಿ ಫೋಟೋ ಲೈಬ್ರರಿ ಅಂತ ಇದೆಯಲ್ಲ, ಇಲ್ಲಿ ಹೋಗಬೇಕು. ಇಲ್ಲಿ ಪಿಕ್ಸೆಲಲ್ಲಿ ಬೇಜಾನ್ ಸಿಗ್ತವೆ. ನೇಚರ್ ಇಮ್ಯಾಜ್ ಬೇಕಾ? ನೇಚರ್ ಇಮ್ಯಾಜ್ ಬಂತು. ಒಂದು ನೇಚರ್ ಇಮ್ಯಾಜ್ ಬೇಕು ಅಂದರೆ ನೇಚರ್ ಇಮ್ಯಾಜ್ ಸಿಕ್ತು, ಒಂದು ಈ ಇಮ್ಯಾಜ್ ಸಿಕ್ತು, ಓಕೆನಾ? ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿ ಫೈಲ್ ಡೌನ್ಲೋಡ್ ಆಗುತ್ತೆ. ಆಫ್ಟರ್ ಏನೋ ಬ್ಯಾಕ್ ಬಂದು ಫುಲ್ ಬ್ಯಾಕ್, ಓಕೆನಾ? ಬ್ಯಾಕ್ ಬಂದು ಇದು ಆ್ಯಡ್ ಇಮ್ಯಾಜು ಚೂಸ್ ಒಂದು ಇಲ್ಲಿ ಆಗಿರುತ್ತೆ, ಓಕೆನಾ? ಇಷ್ಟ ಆಯಿತು. ನೀವೇನಾದ್ರು ಬರಿಬೇಕಾ? ಆತ್ಮವಿಶ್ವಾಸ, ಇಷ್ಟೇ, ಒಂದು ಬರ್ದಾಯಿತು. ಒಂದು ಸಪ್ರೇಟರ್, ಮತ್ತೆ ಒಂದು ಸಪ್ರೇಟರ್ ಹಾಕಿ, ಇಷ್ಟೇ ಒಂದು ಥಾಟ್ ಪ್ರೊಸೆಸ್. ನಿಮಗೆ ಜೀವನದಲ್ಲಿ ಏನೋ ಒಂದು ಬರಿಬೇಕು ಅಂತ ಇಷ್ಟ ಇರುತ್ತೆ, ಆದರೆ ಗೊತ್ತಿರಲ್ಲ ಯಾವ ಥರ ಬರಿಬೇಕು ಅಂತ. ಈ ವಿಡಿಯೋ ನೋಡಿ ನಿಮಗೆ ಒಂದು ಹೆಲ್ಪ್ ಆಗುತ್ತೆ, ಒಂದು ಹೆಲ್ಪ್ ಆಯಿತು, ಒಂದು ಯಾವ ಥರ ಬರೆಯೋದು ಏನು ಅಂತ. ಸೊ ಈ ಥರ ಅಷ್ಟೇ, ಓಕೆನಾ? ಮತ್ತೆ ಇನ್ನೇನು ಇಲ್ಲ, ಇಷ್ಟೇ. ನಿಮಗೆ ಇನ್ನೂ ಎಕ್ಸ್ಪ್ಲೋರ್ ಮಾಡೋದಿದೆ ಇದರಲ್ಲಿ ಬೇಜಾನು. ಅಂದರೆ ನೀವು ಬೇಕಾದ್ರೆ ಶೇರ್ ಮಾಡ್ಬೋದು, ಇಲ್ಲಿ ಶೇರ್ ಹೋಗಿ ಇಲ್ಲಿ ಶೇರ್ನು ಕೊಡ್ಬೋದು ನೀವು. ಇಲ್ಲಿ ಹಿಸ್ಟ್ರಿ ಇರುತ್ತೆ, ಪ್ರಿವ್ಯೂ ಯಾವ ಥರ ಕಾಣುತ್ತೆ ಅಂತ ನೋಡಿ. ಇದು ಒಂದು ವೆಬ್ಸೈಟ್ನಲ್ಲಿ ಯಾವ ಥರ ಪ್ರಿವ್ಯೂ ಕಾಣುತ್ತೆ, ಇದು ಈ ಥರ ಕಾಣುತ್ತೆ. ನಂದು ಇದು ವೆಬ್ಸೈಟು. ಆ್ಯಕ್ಚುಲಿ ಇದೇನು ಅಂದರೆ wordpress.com ಅಂತ ಇದೆ. ಸೊ ಅದರಲ್ಲಿ ಬೇಜಾನ್ ಜನ ಬರೀತಾರೆ, ಓಕೆನಾ? ನೀವು ಬೇಕಾದ್ರೆ ಸ್ಟಾರ್ಟ್ ಮಾಡ್ಬೋದು. ನಿಮಗೆ ರೈಟಿಂಗ್ಸು ಒಬ್ಬೊಬ್ಬರಿಗೆ ಇಷ್ಟ ಇರುತ್ತೆ ನಾನು ಬರಿಬೇಕು ಅಂತ. ಸೊ ಅಂಥವ್ರಿಗೆ ಇದೆಲ್ಲ ತುಂಬ ಹೆಲ್ಪ್ ಆಗುತ್ತೆ, ಓಕೆನಾ? ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾನು ಇದು ಫಿಲಮ್ ನೋಡಿ ಬರೆದಿದ್ದು ಯಾವುದು ಇದು, ಓಕೆನಾ? ಈ ಫಿಲಮ್ ಸಕ್ಕತ್ತಾಗಿದೆ, ನೆಟ್ಫ್ಲಿಕ್ಸಲ್ಲಿದೆ. ಯಾರು ಗುಂಜನ್ ಸಕ್ಸೇನಾ ಅಂತ, ದಿ ಕಾರ್ಗಿಲ್ ಗರ್ಲ್, ರಿಯಲ್ ಸ್ಟೋರಿ, ಆಯಿತಾ? ಅಂದರೆ ಈ ಕಥೆ ಏನಂದರೆ, ನಮಗೆ ಸ್ಟ್ರೆಂತ್ ಇದ್ದರೆ ಆಗಲ್ಲ, ಕರೇಜ್ ಇರಬೇಕು. ಏನೋ ಒಂದು ಧೈರ್ಯದಿಂದ ಮಾಡೋಕ್ಕೆ ಕರೇಜ್ ಇದ್ದರೆ ಮಾತ್ರ ಸಾಧ್ಯ. ಫಾರ್ ಎಕ್ಸಾಂಪಲ್ ಪವರ್ ಇದ್ದರೆ ಮಾತ್ರ ಆಗಲ್ಲ, ಮೀನ್ಸ್ ಶಕ್ತಿ. ಕರೇಜ್ ಈಸ್ ವೆರಿ ಇಂಪಾರ್ಟೆಂಟ್ ರಾದರ್ ದೆನ್ ಪವರ್, ಓಕೆ? ಇಷ್ಟೇ, ಓಕೆನಾ? ಈ ಥರನೇ ಬೇರೆ ಪೇಜಸ್ಗಳಿದೆ ನೋಡಿ. ಪೋಸ್ಟು ಮಾಡ್ಬೋದು ಬೇಕಾದ್ರೆ ನೀವು, ಈ ಥರ ಪೋಸ್ಟರ್ಸು ಮಾಡ್ಬೋದು.
ನೆಕ್ಸ್ಟು ಸ್ಯಾಟ್ಸು, ಇದು ನೀವು ಎಷ್ಟು ಜನ ನೋಡಿದ್ರು ಸ್ಟೇಟಸ್ಸು, ಮತ್ತು ಏನೋ ಎಷ್ಟು ಜನ ನಿಮ್ಮದು ವ್ಯೂಸ್ ಮಾಡಿದ್ರು ಆ ಥರ ಎಲ್ಲ ಇರುತ್ತೆ. ಅಷ್ಟು ಇನ್ನೇನಿಲ್ಲ. ಮೋರ್ ಅಂತ ಹೋದ್ರೆ ಇಲ್ಲಿ ಏನೂ ಇರೋಲ್ಲ, ಕಮೆಂಟ್ಸು ಇಷ್ಟು ಇರುತ್ತೆ. ಒಂದ್ಸರಿ ನೀವು ವೆಬ್ಸೈಟ್ಗೆ ವಿಸಿಟ್ ಕೊಟ್ಟು ನಿಮ್ಮದು ಕ್ರಿಯೇಟ್ ಮಾಡಿ ಗೊತ್ತಾಗುತ್ತೆ ನಿಮಗೆ. ಆಲ್ಮೋಸ್ಟ್ ನಾನು ಹೇಳೋದಕ್ಕಿಂತ ನಿಮಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಓಕೆನಾ? ಥ್ಯಾಂಕ್ ಯು. ವಿಡಿಯೋನು ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಆಲ್ಸೋ ಪ್ಲೀಸ್ ಸಬ್ಸ್ಕ್ರೈಬ್ ಗಾಯ್ಸ್. ಓಕೆ, ಥ್ಯಾಂಕ್ ಯು ಗಾಯ್ಸ್. ಬಾಯ್, ಸಿ ಯು.